ನಮಸ್ಕಾರ ಮಕ್ಳೇ, ನಾನು ನಿಮ್ಮ ಕ್ರಶ್ ಟಿವಿ ಅಣ್ಣ. ಇವತ್ತಿನ ಕಥೆ ಕೇಳಿ. ಕಥೆ ಹೆಸರು ಮ್ಯಾಜಿಕ್ ಕಲ್ಲು. ಒಂದು ಹಳ್ಳಿಯಲ್ಲಿ ರಾಜು ಅಂತ ಹುಡುಗ ಇದ್ದ. ರಾಜು ತುಂಬಾ ಬಡವ. ದಿನ ಬೆಳಿಗ್ಗಿಂದ ಸಂಜೆವರೆಗೆ ಕಲ್ಲು ಒಡೆಯೋ ಕೆಲಸ ಮಾಡ್ತಿದ್ದ. ಒಂದು ದಿನ ರಾಜು ಕಲ್ಲು ಒಡಿತಾ ಇದ್ದಾಗ ಟಕ್ಕಂತ ದೊಡ್ಡ ಸದ್ದಾಯ್ತು. ದೊಡ್ಡ ಕಲ್ಲು ಒಡೆದು ಹೋಯ್ತು. ಒಳಗಿಂದ ಒಂದು ಹೊಳೆಯೋ ಕಲ್ಲು ಹೊರಗೆ ಬಂತು. ಆ ಕಲ್ಲು ಮಿಂಚ್ತಾ ಇತ್ತು. ರಾಜು ಅಚ್ಚರಿಗೊಂಡು ಕಲ್ಲು ಕೈಗೆ ತಗೊಂಡ. ಕಲ್ಲು ಇದ್ದಕ್ಕಿದ್ದ ಹಾಗೆ ಮಾತಾಡಿತು. ನಮಸ್ಕಾರ ರಾಜು, ನಾನು ಮ್ಯಾಜಿಕ್ ಕಲ್ಲು. ನೀನು ಆಗಲಿ ಅಂತ 3 ಸಲ ಹೇಳಿದ್ರೆ ನಿನಗೆ ಏನ್ ಬೇಕಾದ್ರೂ ಕೊಡ್ತೀನಿ. ಆದ್ರೆ ದಿನ 3 ಸಲ ಮಾತ್ರ, ನೆನಪಿರ್ಲಿ. ವಾವ್, ನಿಜವಾಗ್ಲಾ? ಆಗ್ಲಿ, ನನಗೆ ಹೊಟ್ಟೆ ಹಸಿವು, ಬಿಸಿ ಊಟ ಬೇಕು. ಟಪ್ ಅಂತ ಬಿಸಿ ಬಿಸಿ ಅನ್ನ ಸಾಂಬಾರ್ ಬಂತು. ರಾಜು ಹೊಟ್ಟೆ ತುಂಬಾ ತಿಂದು ಕೆಲ್ಸ ಮುಗಿಸಿ ಮನೆಗೆ ಹೋಗಿ ಸುಖವಾಗಿ ಮಲ್ಗಿದ. ಮರುದಿನ ರಾಜು ಮತ್ತೆ ಬಂದನು. ಕಲ್ಲು ಕೈಗೆ ತಗೊಂಡ. ಆಗ್ಲಿ, ನನಗೆ ಹರಿದ ಬಟ್ಟೆ ಬೇಡ, ಹೊಸ ಪಂಚೆ ಶರ್ಟ್ ಬೇಕು. ಆಗ್ಲಿ, ನನಗೆ ಬಡ ಮನೆ ಬೇಡ, ದೊಡ್ಡ ಮನೆ ಬೇಕು. ಟಪ್ ಅಂತ ಹೊಸ ಪಂಚೆ ಶರ್ಟ್ ಬಂತು. ರಾಜು ಹಾಕಿಕೊಂಡು ಖುಷಿಯಾದ. ಕಲ್ಲು ಮತ್ತೆ ಹೊಳೆಯಿತು. ಟಪ್ ಅಂತ ದೊಡ್ಡ ಮನೆ ಕಟ್ಟಿತು. ರಾಜು ಮನೆಗೆ ಹೋಗಿ ರಾಜನ ಹಾಗೆ ಇದ್ದ. ರಾಜುಗೆ ಕ್ರಮೇಣ ಲೋಭ ಹುಟ್ಟಿತು. ಮರುದಿನ ರಾಜು ಮತ್ತೆ ಬಂದನು. ದಿನ 3 ಸಲ ಮಾತ್ರನಾ? ಸಾಕಾಗಲ್ಲ, ನಾನು ಇನ್ನೂ ಕೇಳ್ತೀನಿ. ಕಲ್ಲು ಹೇಳಿತು. ರಾಜು, ರೂಲ್ ಮುರಿದ್ರೆ ಮ್ಯಾಜಿಕ್ ಹೋಗುತ್ತೆ. ರಾಜು ಕೇಳಲಿಲ್ಲ. 4ನೇ ಸಲ ಕೂಗಿದ. ಆಗಲಿ, ನನಗೆ ಅರಮನೆ ಬೇಕು. ಆಗಲಿ, ನನಗೆ 100 ಆಳು ಬೇಕು. ಆಗಲಿ, ನಾನೇ ರಾಜನಾಗ್ಬೇಕು. ಕಲ್ಲು ಮಿಂಚಿ ನಿಂತೋಯ್ತು. ರಾಜು ಮನೆ, ಬಟ್ಟೆ, ಊಟ ಎಲ್ಲ ಮಾಯ. ಕಲ್ಲು ಕೂಡ ಬಿರುಕು ಬಿಟ್ಟು ಸಾಮಾನ್ಯ ಕಲ್ಲಾಯ್ತು. ರಾಜು ನೆಲದ ಮೇಲೆ ಕೂತು ಅಳೋಕೆ ಶುರು ಮಾಡಿದ. ಅಯ್ಯೋ, ನನ್ನ ಮ್ಯಾಜಿಕ್ ಹೋಯ್ತಲ್ಲ, ಏನ್ ಮಾಡ್ಲಿ? ಕಲ್ಲಿನಿಂದ ಮೆಲ್ಲಗೆ ಒಂದು ಸದ್ದು ಬಂತು. ರಾಜು, ರಾಜು, ನಾನು ಹೋಗಿಲ್ಲ. ನಿಜವಾದ ಮ್ಯಾಜಿಕ್ ನಿನ್ನ ಬಾಯಿಯಲ್ಲಿದೆ. ನೀನು ದಿನಾ 3 ಸಲ ಆಗಲಿ ಅಂತ ಕೆಲಸ ಶುರು ಮಾಡಿದ್ರೆ ಸಾಕು. ರಾಜು ಕಣ್ಣು ಒರೆಸಿಕೊಂಡು ಕೇಳಿದ. ಏನದು? ಕಲ್ಲು ಹೇಳಿತು. ಆಗಲಿ, ಇವತ್ತು ನಾನು 100 ಕಲ್ಲು ಒಡೆಯುತ್ತೇನೆ. ಆಗಲಿ, ನಾಳೆ 200 ಕಲ್ಲು ಒಡೆಯುತ್ತೇನೆ. ಆಗಲಿ, ನಾನು ಕಷ್ಟಪಟ್ಟು ದುಡಿಯುತ್ತೇನೆ. ರಾಜುಗೆ ಜ್ಞಾನೋದಯ ಆಯಿತು. ಅವನು ಎದ್ದು ಮತ್ತೆ ಸುತ್ತಿಗೆ ಎತ್ತಿಕೊಂಡ. ಆಗಲಿ, ಇವತ್ತು 100 ಕಲ್ಲು ಅಂತ ಹೇಳ್ತಾ ಕೆಲಸ ಮಾಡಿದ. ದಿನದಿಂದ ದಿನಕ್ಕೆ ಅವನು ಬಲಶಾಲಿಯಾದ, ಶ್ರೀಮಂತ ಆದ. ಊರಲ್ಲೇ ದೊಡ್ಡ ಗುತ್ತಿಗೆದಾರ ಆದ. ಊರವರೆಲ್ಲ ರಾಜುನ ನೋಡಿ ಕೇಳಿದರು, ರಾಜು, ನಿನ್ನ ಮ್ಯಾಜಿಕ್ ಕಲ್ಲು ಎಲ್ಲಿ? ರಾಜು ನಕ್ಕು ತನ್ನ ಸುತ್ತಿಗೆ ತೋರಿಸಿ ಹೇಳಿದ, ಇದೇ ನನ್ನ ಮ್ಯಾಜಿಕ್ ಕಲ್ಲಣ್ಣ. ನನ್ನ ಆಗಲಿ ಅನ್ನುವ ಮನಸ್ಸೇ ನನ್ನ ಮ್ಯಾಜಿಕ್. ಮಕ್ಳೇ, ನೆನಪಿಡಿ, ಜಗತ್ತಿನಲ್ಲಿ ಯಾವ ಮ್ಯಾಜಿಕ್ಕಲ್ಲೂ ಇಲ್ಲ. ಕಷ್ಟಪಡೋಕೆ ಆಗ್ಲಿ ಅಂತ ಹೇಳೋ ಮನಸ್ಸೇ ನಿಜವಾದ ಮ್ಯಾಜಿಕ್. ಕಥೆ ಇಷ್ಟ ಆಯ್ತಾ ಮಕ್ಳೇ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕ್ರಶ್ ಟಿವಿ. ಬಾಯ್ ಬಾಯ್.